Hi guys, welcome back to the channel. So ಇವತ್ತು ನಾವು we just went to Kalkeri ಸಂಗೀತ ವಿದ್ಯಾಲಯ. ಭಾರಿ ಚಲೋ ಅನಿಸ್ತ ಅಂಡ್ ನಂದೀಶ್ವರ ಟೆಂಪಲ್ ಮುಂಚೆ ಫಸ್ಟ್ ಇವತ್ತು ಶ್ರಾವಣ ಸೋಮವಾರ ಇತ್ರಿ. ಸೊ ಹಂಗಾಗಿ ವಿ ಥಾಟ್ ಬೆಳಿಗ್ಗೆ ಹಂಗ ಅಪ್ಪ ಅಂದ್ರಕಿ ವಿಲ್ ಗೋ ಟು ಕಲ್ಕೇರಿ ನಂದೀಶ್ವರ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಹೋಗಿ ದರ್ಶನ ಬಹಳ ಚಲೋ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಸುಮಾರು ಅದು ಟೈಮಿಂಗ್ 9 ರಿಂದ 4 ಅದ ಅಂತ್ರಿ. ಅದಾದ್ಮೇಲೆ ಮುಂದೆ ಕಡೆ ಸಂಗೀತ ವಿದ್ಯಾಲಯ ಐತ್ರಿ. ಆ ಕಡೆ ಹಂಗ ಆನ್ ದ ವೇ ನೋಡಿದ್ರ ಆಯ್ತು ಹೋಗ್ ಬರೋಣ ಅಂತ ಹೇಳಿ ಹೋದ್ವಿ. ಭಾರಿ ಚಲೋ ಇತ್ತ ಅಂಡ್ ಇಂಟ್ರೆಸ್ಟಿಂಗ್ಲಿ ಇದ್ರ ಫೌಂಡರ್ಸ್ ಕೆನಡಾದವ್ರು ಇದ್ದಾರಂತ್ರಿ. ಬಾಕಿ ಇದು ಯೋಗದಾನ ಯಾರು ಕೊಡ್ತಾರಪ್ಪ? CSR ಇದ್ರೊಳಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಳಗ ಸುಮಾರು ಕಂಪ್ನಿಗಳು ವಾಷಿಂಗ್ ಮಷಿನ್ ಡೊನೇಟ್ ಮಾಡಿದಾರೆ, ಕುಡಿಯೋ ನೀರಿಂದು ಇದು ವೆಹಿಕಲ್ ಎಲ್ಲ ಡೊನೇಟ್ ಮಾಡಿದಾರೆ. ಹಂಗ ಈಗಾದ್ರೂ ಫಂಡಿಂಗ್ ಅಲ್ಲಿಂದನೂ ಬರ್ತದೆ, ಅಬ್ರಾಡ್ ದಿಂದನು. ಆಮೇಲೆ ಅದು ಬೇಸಿಕಲಿ ಹಳ್ಳಿಯ ವಿದ್ಯಾರ್ಥಿಗಳ ಸಲುವಾಗಿ ಅದು ಅಕಾಡೆಮಿಕ್ ಸ್ಕೂಲ್ನೂ ಅದ, ಪ್ಲಸ್ ಸಂಗೀತ ವಿದ್ಯಾಲಯ ಅದ, ಎರಡೂ ಅವ. ಅಕಾಡೆಮಿಕ್ಸ್ ಒಳಗೂ ಒಂದು ತರಗತಿಗೆ ಅವರು ತಮ್ಮದೇ ಆದ ಒಂದು ಏನಂತಾರೆ ಪ್ಯಾರಾಮೀಟರ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ ಹುಡುಗರನ್ನ. ಅತ್ಯಂತ ಬಡತನದ ಮನೆತನದ ಹುಡುಗರನ್ನ ₹1 ಫೀಸ್ ತಗೊಳ್ಳಾರದೆ ಪರ್ಟಿಕ್ಯುಲರ್ಲಿ ಮತ್ತು ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟು ವಿದ್ಯಾರ್ಥಿನಿಯರು ಜಾಸ್ತಿ ಇರ್ತಾರೆ. ಟೋಟಲ್ ಒಂದು ಕ್ಲಾಸಿಗೆ ಅವ್ರು ತಗೊಳ್ಳೋದು ಬರೀ 15 ಸ್ಟೂಡೆಂಟ್ಸ್. ಇನ್ನೂ ಬಹಳ ಅಬ್ಬಬ್ಬಬ್ಬ ಅಂತ ಲಿಮಿಟ್. ಆಕ್ಚುಲಿ ಅವ್ರಿಗೆ ಬರೋದು 100 ಅಪ್ಲಿಕೇಶನ್ ಬರ್ತಾವ. ಬಟ್ ಅವ್ರು ಸೆಲೆಕ್ಟ್ ಮಾಡೋದು ಅವ್ರ ಮನಿಗೂ ವಿಸಿಟ್ ಮಾಡಿ ಹುಡುಗರದು ನಿಜ ಸ್ಥಿತಿಗತಿ ಅರಿತು ಸೆಲೆಕ್ಟ್ ಮಾಡ್ತಾರೆ ಹುಡುಗರನ್ನ. ಮಾಡಿ ಹುಡುಗಿಯರ್ ಕಂಟೆಂಟೇ ಜಾಸ್ತಿ ಇರ್ತದೆ. ಸಪೋಸ್ ಒಂದು 6 ಜನ ಹುಡುಗರಿದ್ರೆ 9 ಹುಡುಗಿಯರು, ಇಲ್ಲ 7 ಹುಡುಗರಿದ್ರೆ 8 ಹುಡುಗಿಯರು, ಆ ಟೈಪ್. ಮತ್ತು ಅವರಿಗೆ ಇರ್ಲಿಕ್ಕೆ ವಾಸ್ತವಿಕ ವಿದ್ಯಾರ್ಥಿ ನಿಲಯ ಅಲ್ಲೇ 1 ರಿಂದ 3ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಒಂದು ಕಡೆ, ಮಿಡಲ್ ಸ್ಕೂಲ್ 3-4 ರಿಂದ ಮುಂದಿನವ್ರಿಗೆ ಒಂದು, ಹೈಸ್ಕೂಲ್ನವ್ರಿಗೆ ಒಂದು, ಆ ಟೈಪ್. ಸೊ ಹಂಗಾಗಿ ನಾನು ಫೋಟೋಸ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಅದು ಹೆಂಗದ ಏನಂತ ಗೊತ್ತಾಗ್ಲಿ ಅಂತಂತ. ಅಂಡ್ ಒಂದ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಅನಿಸ್ತಂದ್ರ ಇಲ್ಲಿ ಕೆನಡಾ ಹುಡುಗಿಯಾರ್ ಬಂದಿದ್ರಿ, ಅಂದ್ರೆ ಅವ್ರು ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಫಾರ್ ಇಂಟರ್ನ್ಶಿಪ್ ಬಂದಿದ್ರು. ಅಂಡ್ ಅಲ್ಲಿ ಒಂದ್ ಪ್ಲೇಸ್ ಇತ್ರಿ ಬೋಬೋ ಹೌಸ್ ಅಂತ ಹೇಳಿ. ಸಿನ್ಸ್ ಐ ಆಮ್ ಅ ಡಾಕ್ಟರ್ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಟು ಇಟ್, ಏನದ ಹೆಂಗದ ಅಂತ ನೋಡಿ. ಇಟ್ ಇಸ್ ವೆರಿ ವೆಲ್ ಕ್ಲೀನ್ ಮೇಂಟೈನ್ಡ್ ಆಕ್ಚುಲಿ. ಅಂಡ್ ಬೇಸಿಕ್ ರೋಗಗಳೇನಾದ್ರು ಇದ್ರ ಅಲ್ಲೇ ಆರಾಮ್ ಮಾಡ್ತಾರಂತ. ಬಾಕಿ ಹಂಗ್ ನೀಡಿದ್ರೆ ದೇ ದೆನ್ ಗೋ ಟು SDM ಧಾರವಾಡ ಅಂತ ಅದನ್ನು ಹೇಳಿದ್ರ. ವಾತಾವರಣ ಮಾತ್ರ ಅದ್ಭುತ, ಅಗದಿ ರಮಣೀಯ ವಾತಾವರಣದೊಳಗೆ ಕಲಿಯೋ ಅಂತ ವಿದ್ಯಾರ್ಥಿಗಳು ನಿಜಕ್ಕೂ ಅವರು ಬಡತನದಿಂದ ದುರ್ದೈವಿಗಳ ಇರಬಹುದು ಒಂದು ಕ್ಷಣ ವಿಚಾರ ಮಾಡಿದ್ರ. ಆದ್ರೆ ಅಂತ ಒಂದು ವಾತಾವರಣದಾಗ ಅಂತ ಒಂದು ಶಿಕ್ಷಣ ಪಡ್ಕೋತಾರಂದ್ರ ದೊಡ್ಡ ಶ್ರೀಮಂತರೇ. ಅವರಷ್ಟು ಸುದೈವಿಗಳು ಯಾರೂ ಇಲ್ಲ. ಆಲ್ಸೋ ನೆಕ್ಸ್ಟ್ ತಿಂಗಳ ಸೆಪ್ಟೆಂಬರ್ 3 ಅವ್ರದ್ದೇನೋ ಒಂದು ಕಾರ್ಯಕ್ರಮ ಅದ, ಸಂಗೀತ ಕಾರ್ಯಕ್ರಮ ಅದ ಅಂದಂಗ. ಸೊ ಹಂಗೇನಾದ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೊ ದಟ್ ನಿಮಗ ಅದ್ರ ಇನ್ವಿಟೇಷನ್ ಅದ್ರ ಡೀಟೇಲ್ಸ್ ನಾನು ಮುಂದೆ ಹಾಕ್ತೀನಿ. ಆಲ್ಸೋ ಅದು ಶುರು ಆಗಿದ್ದು ಅಕ್ಟೋಬರ್ 2001 ಆಗಂತ್ರಿ. ಸೊ ಹಂಗಾಗಿ ಇದು 24ನೇ ವರ್ಷ ನಡೆದದ. ಸೊ ನೆಕ್ಸ್ಟ್ ಇಯರ್ ಅದ್ರದ್ದು ಸಿಲ್ವರ್ ಜೂಬ್ಲಿ ಇರ್ತದ. ಬಾಕಿ ಇಷ್ಟ ಇನ್ಫಾರ್ಮೇಶನ್ ಆಸ್ ಆಫ್ ನಾವು ನಮಗೂ ಸಿಕ್ಕದ, ಅದ್ರ ಫೋಟೋಸ್ ಎಲ್ಲ ಹಾಕ್ತಿವಿ. ಇನ್ನ ಇಂಟ್ರೆಸ್ಟ್ ಇದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೊ ದಟ್ ಮುಂದೆ ಅದ್ರ ಬಗ್ಗೆ ನಾವು ಜಾಸ್ತಿ ರಿಸರ್ಚ್ ಮಾಡಬಹುದು ನಿಮ್ಮ ರೀಸನ್ ಇಂದ. ಫಾರ್ ಕಲ್ಕೇರಿ ಬಗ್ಗೆ ದೇವಸ್ಥಾನದ ಬಗ್ಗೆ ಮತ್ತೆ ಹೇಳ್ತೀವ್ರಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then, bye bye.